ವೆಲ್ಕಮ್ ಬ್ಯಾಕ್ ಟು ಅನಿತಾ ಮಹಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಫಿಶ್ ತವಾ ಫ್ರೈ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗೂ ಸಹ. ಹಾಗೇನೇ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ನಂಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಾನು ತೊಗೊಂಡಿದ್ದೀನಿ ಇದಕ್ಕೆ ಫಿಶ್ಶು ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ಕೊಂಡೆ. ಹಾಗೆ ಇದಕ್ಕೆ ನಾನು ಫಿಶ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ಸಹ, ಇದು ತುಂಬಾ ಖಾರ ಇದೆ, ಹಾಗಾಗಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಸಹ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪು ಏನಕ್ಕೆ ಹಾಕ್ತಾ ಇಲ್ಲ ಅಂತಂದರೆ ಆಲ್ರೆಡಿ ಕಬಾಬ್ ಪೌಡ್ರಲ್ಲೇ ಇರುತ್ತೆ, ಹಾಗಾಗಿಬಿಟ್ಟು ನಾನು ಉಪ್ಪೇ ಹಾಕಿಲ್ಲ. ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಫಿಶ್ ಒಂದೊಂದೇ ತೊಗೊಂಡು ಎಲ್ಲನೂ ನೀಟಾಗಿ ಅದಕ್ಕೆ ಖಾರ ಹತ್ತೋ ಥರ ನೀಟಾಗಿ ಇದು ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಡಬೇಕು. ಈ ಥರ ಮುಚ್ಚಿಬಿಟ್ಟಾದಮೇಲೆ ಇವಾಗ ನಾನು ತವಾ ಇಟ್ಟಿದ್ದೀನಿ. ಇದು ತವಾ ರವಾ ಫ್ರೈ ತೋರಿಸ್ತಾ ಇರೋದು ನಾನು. ಒಂದು ಸರಿ ಈ ಥರ ರವಾನ ಫುಲ್ ಅದಕ್ಕೆ ಹಚ್ಬಿಟ್ಟು ಆಮೇಲೆ ನೆಕ್ಸ್ಟು ಕೋಲ್ಡ್ ನೀರಲ್ಲಿ ಮತ್ತೆ ಡಿಪ್ ಮಾಡಿ ಮತ್ತೆ ಅದಕ್ಕೆ ರವೆ ಹಚ್ಬಿಟ್ಟು ಹಂಚ್ ಮೇಲೆ ಹಾಕ್ಕೋಬೇಕು. ನೋಡಿ, ನಾನು 2 ಸಹ ಈ ಥರ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಹ ಇರುತ್ತೆ, ತುಂಬ ಟೇಸ್ಟು ಸಹ ಅಷ್ಟೇ ಇರುತ್ತೆ, ಮಾಡೋದಕ್ಕೂ ಸಹ ತುಂಬ ಸಿಂಪಲಾಗೇ ಇರುತ್ತೆ. ಈ ರೀತಿ ಒಂದು ಸಾರಿ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಸಹ ತಿಂತಾರೆ. ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಹಾಕಬೇಕು ಫುಲ್ಲು. ಅಷ್ಟಾದ್ಮೇಲೆ ತೆಗೆದ್ಬಿಟ್ಟು ಇವಾಗ ನಾರ್ಮಲ್ ಇದಷ್ಟೇ ಕಲಸಿಟ್ಟಿರ್ತೀವಲ್ಲ ಇದಕ್ಕೆ ತವಾ ಮೇಲೆ ಹಾಗೆ ಹಾಕ್ತಾ ಇರೋದು, ಯಾವುದೇ ರವೆ ಏನೂ ಹಾಕಿಲ್ಲ. ಸೊ ಇದನ್ನು ಸಹ ಹಾಕ್ಬಿಟ್ಟು ಈ ಥರ ಮಾಡ್ತಾ ಇರಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗೂ ಸಹ ಇದೆ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.